ಮಲಗಿದ್ದ ಬಡ ಭಾರತವನ್ನು ಬಡಿದೆಬ್ಬಿಸಿದ ಪುರುಷ ಸಿಂಹ ಸ್ವಾಮಿ ವಿವೇಕಾನಂದರಿಗೆ ನಮಸ್ಕರಿಸಿ, ಈ ಶಾಲೆಯ ವಾತಾವರಣಕ್ಕೂ ಈ ಶಾಲೆಯಲ್ಲಿ ಮುಂದೆ ಅರಳಲಿರುವ ಈ ಶಾಲೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೂ ಎರಡನೇ ನಮಸ್ಕಾರಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಪ್ರಾಂಶುಪಾಲರೇ, ಶಿಕ್ಷಕ ವೃಂದವೇ, ಶಿಕ್ಷಕಿಯರೇ ಹಾಗೂ ನಮ್ಮ ಸ್ವಾಮಿ ವಿವೇಕಾನಂದ ಆಶ್ರಮದ ಸ್ವಾಮಿ ಗಿರಿಜೇಶಾನಂದ ಮಹಾಸ್ವಾಮೀಜಿಯವರೇ, ಆಶ್ರಮದ ಪರಿಚಯ ಹೇಳೋಕ್ಕಿಂತ ಮುಂಚೆ ಚಿಕಾಗೋ ಭಾಷಣದ 2 ವಿಷಯಗಳನ್ನು ನಿಮಗೆ ಹೇಳ್ತೀನಿ. 1893 ಸೆಪ್ಟೆಂಬರ್ 11ರಂದು ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರದಲ್ಲಿ ನಡೆದಿರತಕ್ಕಂಥ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದ ದಿನ. ಅಂದರೆ ಸುಮಾರು 131 ವರ್ಷಗಳ ಹಿಂದೆ ನಮ್ಮ ಭಾರತದ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ಪಾಲ್ಗೊಂಡು ವಿಜಯ ಪತಾಕೆಯನ್ನು ದೇಶದುದ್ದಕ್ಕೂ ಇಡೀ ಜಗತ್ತಿನದುದ್ದಕ್ಕೂ ಭವ್ಯ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ ದಿನ ಅದು ವಿಶ್ವಧರ್ಮ ಸಮ್ಮೇಳನ. ವಿದ್ಯಾರ್ಥಿಗಳೇ, ಈ ದೇಶದ ಸಂಸ್ಕೃತಿ ನದಿ ದಂಡೆಯ ಮೇಲೆ ಋಷಿ ಮುನಿಗಳು ವಾಸ ಮಾಡಿ ಇಡೀ ದೇಶದ ದಾರಿದ್ರ್ಯ ಮತ್ತು ಬಡತನವನ್ನು ತೊಲಗಿಸಲು ಸಂಕಲ್ಪ ಪಟ್ಟ ನಮ್ಮ ಬಡ ಭಾರತ ಇದು. ಹಾಗೆಯೇ ಪ್ರತಿಯೊಂದು ಹಳ್ಳಿಯ ಪಕ್ಕ ಆಗಲಿ, ಪ್ರತಿಯೊಂದು ಶಾಲೆಯ ಪಕ್ಕ ಆಗಲಿ ಅಥವಾ ನಡುವಿನ ಪ್ರದೇಶದಲ್ಲಾಗಲಿ ನಮ್ಮ ದೇಶಕ್ಕೆ ಆದರ್ಶಪ್ರಾಯವಾಗಿ ನಿಂತು ಒಂದು ಯಾವುದಾದರೂ ಹಳ್ಳಿಯ ಆಶ್ರಮ ನಮ್ಮ ದೇಶದ ಇಡೀ ಭವ್ಯತವ್ಯವನ್ನು ಕಾಯ್ದುಕೊಂಡು ಆ ದೇಶದ ಪ್ರತಿಯೊಂದು ಶಿಕ್ಷಣದಿಂದ ಹಿಡಿದು ಅವರ ಪರಿಸರವನ್ನು ಹಿಡಿದು ಸಾಮಾಜಿಕ ಆರ್ಥಿಕ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಬಡಿದೆಬ್ಬಿಸಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಸಂತರು, ಸಾಧುಗಳು, ಋಷಿ ಮುನಿಗಳು, ಸನ್ಯಾಸಿಗಳು ಅಲೆದಾಡಿ ಭವ್ಯ ಭಾರತದ ಚರಿತ್ರೆಯನ್ನು ಇಡೀ ಜಗತ್ತಿಗೆ ಪರಿಚಯವನ್ನು ಮಾಡಲಿಕ್ಕೆ ಪಂಕ ಕಟ್ಟಿ ನಿಲ್ಲಿರ್ತಕ್ಕಂಥ ಸನ್ಯಾಸಿಗಳ ನಾಡು, ಜೊತೆಗೆ ನಮ್ಮ ಸಂಸ್ಕೃತಿಯ ಬೀಡುದು ಬಡ ಭಾರತ. ಅಂತೆಯೇ ಈ ಜಗತ್ತಿನ ತುಂಬ ಸಂಚರಿಸಿ ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂಥ ಹಲವಾರು ಪ್ರಜ್ವಲಿಸುವ ಭಾರತೀಯ ಗ್ರಂಥಗಳನ್ನು ಇಡೀ ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ತೋರಿಸಿಕೊಟ್ಟರು. ಈ ದೇಶ ಅಂದ್ರೆ ಏನು? ಒಂದು ಗುಲಾಮಗಿರಿಯ ದೇಶ. ಈ ದೇಶದಲ್ಲಿರ್ತಕ್ಕಂಥ ಸನ್ಯಾಸಿಗಳು ಹೇಗಿದಾರ? ನಿಗ್ರೋ ಜನಗಳಾಗಿ ಮತ್ತೊಂದು ದೇಶಕ್ಕೆ ಕಾಣಿಸ್ತಾರ ಅನ್ನುವ ವಿಷಯವನ್ನ ಸ್ವಾಮಿ ವಿವೇಕಾನಂದರು ಆ 2 ವಿಷಯಗಳನ್ನು ಹಾರಿ ಇಡೀ ಜಗತ್ತಿಗೆ ಹೋಗಿ ನಮ್ಮ ದೇಶದ ಆಧ್ಯಾತ್ಮಿಕತೆಯನ್ನ, ನಮ್ಮ ದೇಶದ ಆಧ್ಯಾತ್ಮಿಕ ಶಕ್ತಿಯನ್ನ ಪಾಶ್ಚಿಮಾತ್ಯರಿಗೆ ತೋರಿಸಿ ಅಲ್ಲಿ ವಿಜಯ ಪತಾಕೆಯನ್ನು ಹಾರಿಸಿ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಸಂತರಿಗಾಗಿಯೇ ಹಲವಾರು ಟ್ರೈನಿಂಗ್ಗಳನ್ನು, ಉದಾಹರಣೆಗೆ ಕಲ್ಕತ್ತಾದಲ್ಲಿರ್ತಕ್ಕಂಥ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಸಂಸ್ಥೆಯನ್ನು 1893ರಲ್ಲಿ ಸ್ವಾಮಿ ವಿವೇಕಾನಂದರು ಹುಟ್ಟಾಕಿದ್ದರು. ನಮ್ಮ ದೇಶದಲ್ಲಿರ್ತಕ್ಕಂಥ ಸಂತರು ಹೇಗಿರಬೇಕು, ನಮ್ಮ ಸಂತರ ಜೀವನ ಹೇಗಿರಬೇಕು, ನಮ್ಮ ಸಂತರು ಆಡಂಬರದ ಜೀವನದಿಂದ ಇರಬೇಕು ಅಥವಾ ಸರಳ ಜೀವನದಿಂದ ಉದಾತ್ತ ವಿಚಾರಗಳನ್ನು ದೇಶಕ್ಕೆ ಕೊಂಡೊಯ್ಯಬೇಕು ಎನ್ನುವ ವಿಚಾರವನ್ನು ಸ್ವಾಮಿ ವಿವೇಕಾನಂದರು ಈ ನಮ್ಮ ದೇಶಕ್ಕೆ ಕೊಟ್ಟರು. ಇವತ್ತು ಒಬ್ಬ ವಿದ್ಯಾರ್ಥಿ ತಮ್ಮ ಜೀವನದಲ್ಲಿ ಏನಾದರೂ ಉತ್ತುಂಗದ ಸಾಧನೆಯನ್ನು ಮಾಡಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಒಂದು ನುಡಿ ಸಾಕು. ಅವ್ರು ಹೇಳ್ತಾರೆ, ದೇ ಅಲೋನ್ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್, ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ. ಹೂ ಲಿವ್ಸ್ ಫಾರ್ ಅದರ್ಸ್, ಯಾರು ಇತರಗಾಗಿ ಬದುಕ್ತಾರೋ ಅವರೇ ನಿಜವಾದ ಭಾರತೀಯರು ಅಂತಕ್ಕಂಥ ಪ್ರಸ್ತಾಪವನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೋ. ಆಲ್ ಪವರ್ಸ್ ಆರ್ ವಿದಿನ್ ಯು, ಯು ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಎಲ್ಲ ಶಕ್ತಿಗಳು ನಿಮ್ಮಲ್ಲಿ ಅದಾವ, ನೀವು ಮನಸ್ಸು ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಆಲ್ ಪವರ್ಸ್ ಆರ್ ವಿದಿನ್ ಯು, ನಿಮ್ಮಲ್ಲಿ ಅದಾವ ಎಲ್ಲ ಶಕ್ತಿಗಳು. ಮತ್ತೊಂದು ಮಾತನ್ನು ಹೇಳ್ತಾರ, ಹೋಲ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ಯುವರ್ ಶೋಲ್ಡರ್ಸ್.
ಎಲ್ಲ ಜವಾಬ್ದಾರಿಗಳು ಕೂಡ ನಿಮ್ಮ ಭುಜದ ಮೇಲೆ ತಗೋಬೇಕಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ಪೂರ್ವದಿಂದ ಪಶ್ಚಿಮಕ್ಕಾಗಲಿ ದಕ್ಷಿಣದಿಂದ ಉತ್ತರಕ್ಕಾಗಲಿ ನಾವು ಹೇಳ್ತೀವಿ, ಜಿಯೋಗ್ರಫಿಯಲ್ಲಿ ಭಾರತದ ವಿಸ್ತೀರ್ಣವನ್ನು ಅಳಿತೀವಿ ನಾವು. 3214 ಕಿಲೋಮೀಟರ್, 2900 ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮ ಆಯಿತು, ದಕ್ಷಿಣದಿಂದ ಉತ್ತರ ಆಯಿತು. ಈ 3000 ಕಿಲೋಮೀಟರ್ ಬಿಟ್ಟು ಅಮೆರಿಕಾದಂಥ 3000 ಕಿಲೋಮೀಟರ್ಗಳಿಗೆ ನದಿಗಳ ಮ್ಯಾಲ, ಸಮುದ್ರಗಳ ಮ್ಯಾಲ ಹಡಗಿನಲ್ಲಿ ಸಂಚರಿಸಿ ನಮ್ಮ ದೇಶದ ಆಧ್ಯಾತ್ಮಿಕ ಶಕ್ತಿಯನ್ನ ತಳಮಟ್ಟದಾಗ ಊರಿ ಬಂದ್ರ ಅಮೆರಿಕದ ಚಿಕಾಗೋ ನಗರದಾಗ. ನಾವು ಅಮೆರಿಕ ದೇಶದ ತಂತ್ರಜ್ಞಾನವನ್ನು ನೋಡಿದ್ರೆ ಸುಮಾರು 20-30 ವರ್ಷ ಹಿಂದಿದ್ದೀವಿ ಅಂತ ಹೇಳ್ತಿದ್ರಿ. ಆದ್ರ ಹಿಂದಿರ್ತಕ್ಕಂಥ ವ್ಯಕ್ತಿ ಮುಂದಿನ ದೇಶಗಳಿಗೆ ಹೋಗಿ ನಮ್ಮ ದೇಶದ ತತ್ವಜ್ಞಾನವನ್ನ, ಈ ಇಂಡಿಯನ್ ಮೆಟಾಫಿಸಿಕ್ಸ್ ಅಂತ ಹೇಳ್ತೀವಿ ನಾವು, ಭಾರತೀಯ ಆಧ್ಯಾತ್ಮ ಶಾಸ್ತ್ರವನ್ನ ಅಲ್ಲಿ ತೋರಿಸಿ ಬೆಳಗಿ ಬಂದ. ನೋಡಿ, ಒಬ್ಬ ಸಂತ ಮನಸ್ಸು ಮಾಡಿದ್ರ ಇಡೀ ಜಗತ್ತನ್ನ ಆಳ್ಬೋದು. ಅವ್ರು ಹೇಳ್ತಾರೆ, ನಿಮಗೆ ಸ್ವಾತಂತ್ರ್ಯವನ್ನು ಇಸಿದು ಕೊಡ್ತೀನೋ ಬ್ರಿಟಿಷರಿಂದ, ಆಳುವ ಶಕ್ತಿ ನಿಮ್ಮಲ್ಲಿ ಐತೆ? ಈ ಸದ್ಯ ಇಸಿದು ಕೊಡ್ತೀನಿ ನಾನು ಸ್ವಾತಂತ್ರ್ಯ, ಅದನ್ನು ಇಸಿದು ಕೊಟ್ರೆ ಅದಕ್ಕೆ ಸಮರ್ಥ ನಾಯಕ, ಅದನ್ನು ಆಳ್ತಕ್ಕಂಥ ಒಬ್ಬ ರಾಷ್ಟ್ರ ಭಕ್ತ ನಿಮ್ಮಲ್ಲಿ ಅದಾರೆ? ಹಲವು ವೇಷ, ಹಲವು ಭಾಷೆ, ಆದರೂ ನಮ್ಮದು ಒಂದೇ ದೇಶ. ಅಖಂಡ ಜಗತ್ತಿಗೆ ಭಾರತೀಯ ಆಧ್ಯಾತ್ಮದ ಕಿರಣಗಳನ್ನು ಪಸರಿಸಿ, ಅದರ ಪಸರಿಸಿದ ಕಿರಣಗಳು ಸಹಿತ ಈಗೂ ಹಾಗೆ ಪ್ರಜ್ವಲಿಸ್ತಾವ. ಆ ಪ್ರಜ್ವಲಿಸುವ ಸೂರ್ಯನಿಗೆ ಮತ್ತೊಮ್ಮೆ ನಮಸ್ಕರಿಸಿ ಚಿಕಾಗೋ ಭಾಷಣದ 2 ಮಾತುಗಳನ್ನು ಮುಗಿಸ್ತೀನಿ. ಜೊತೆಗೆ ನಾವು ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಆಶ್ರಮದ ಶಿಷ್ಯರು, ನಮ್ಮ ಗುರುಗಳು ಸ್ವಾಮಿ ಗಿರಿಜೇಶಾನಂದ ಮಹಾಸ್ವಾಮೀಜಿಯವರು. ಸುಮಾರು 5 ವರ್ಷದಿಂದ ನಾವು ಈ ಜಮಖಂಡಿಯಲ್ಲಿ ನೆಲೆ ನಿಂತಿದ್ದು, ಸಣ್ಣ ಪುಟ್ಟ ಪುಸ್ತಕಗಳನ್ನು ಪ್ರತಿ ಹಳ್ಳಿಗೂ, ಶಾಲಾ ಕಾಲೇಜುಗಳಿಗೂ ಪರಿಚಯಿಸಿ ಅದರಿಂದ ಬಂದಿರತಕ್ಕಂಥ ಹಣದಿಂದ ನಮ್ಮ ಆಶ್ರಮದ ಕಾರ್ಯಗಳನ್ನು ನಡೆಸ್ತೀವಿ. ಜೊತೆಗೆ ನಮ್ಮ ಭಾರತೀಯ ಶೀಲ, ಚಾರಿತ್ರ್ಯ, ಜೊತೆಗೆ ಆಧ್ಯಾತ್ಮದ ಸಂಸ್ಕೃತಿಯನ್ನು ಹುಟ್ಟಾಕ್ಲಿಕ್ಕೆ ಮತ್ತೊಮ್ಮೆ ಸ್ವಾಮಿ ವಿವೇಕಾನಂದರ ಆಶ್ರಮವನ್ನು ಗಟ್ಟಿಯಾಗಿ ಸಂಘಟಿಸಿ ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಜನರಿಗೆ ಪ್ರತಿಬಿಂಬಿಸಿ ಅದರಿಂದ ಬಂದಿರತಕ್ಕಂಥ ಆಧ್ಯಾತ್ಮದ ಬೆಳಕಿನಲ್ಲಿ ನಾವು ಇವತ್ತು ವಾಸ ಮಾಡ್ತಿದ್ದೀವಿ. ಮಿತ್ರರು, ಮುಂದಿನ ಯುವ ಶಕ್ತಿಯ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ನೀವುಗಳು ನಮ್ಮ ಆಶ್ರಮದತ್ತ ಒಮ್ಮೆ ಗಮನ ಹರಿಸಿ, ನಮ್ಮಲ್ಲಿರ್ತಕ್ಕಂಥ ಪ್ರಜ್ವಲಿಸುವ ಸೂರ್ಯ ಸ್ವಾಮಿ ವಿವೇಕಾನಂದರು, ಅವರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು, ತಾಯಿ ಶಾರದಾದೇವಿ ಎಲ್ಲ ಪುಸ್ತಕ ಗ್ರಂಥಗಳನ್ನು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ನೀವು ಬಂದು ಅವುಗಳನ್ನು ನೋಡಿ, ನೀವು ಅಟ್ಲೀಸ್ಟ್ ಒಂದಾದರೂ ಪುಸ್ತಕಗಳನ್ನು ತೆಗೋರಿ. ಅದು ನಿಮಗಷ್ಟೇ ಅಲ್ಲ, ನಿಮ್ಮನ್ನು ನಂಬಿರ್ತಕ್ಕಂಥ, ನಿಮ್ಮನ್ನು ಸಾಕ್ತಕ್ಕಂಥ, ಸಲಹತಕ್ಕಂಥ ಪಾಲಕ ಪೋಷಕರು ಸಹಿತ ಸ್ವಾಮಿ ವಿವೇಕಾನಂದರು ಅಷ್ಟ ಮುಖ್ಯ. ಒಂದು ಉದಾಹರಣೆ ಹೇಳ್ತೀನಿ, ಮುಗಿಸ್ತೀನಿ ಮಾತನ್ನ. ಜೇಮ್ಸ್ ಸೇಠ್ಜಿ ಟಾಟಾ ಅಂತಕ್ಕಂಥವ್ರು ಸ್ವಾಮಿ ವಿವೇಕಾನಂದರ ಜೊತೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ರು. ಆವಾಗ ಅವರು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ಗಿರಣಿಗಳನ್ನ, ತಂತ್ರಜ್ಞಾನವನ್ನ ತೆಗೆದುಕೊಂಡು ಭಾರತದಲ್ಲಿ ಗಿರಣಿಗಳನ್ನ, ಈಗೇನು ಹೇಳ್ತೀವಿ ಜೇಮ್ಸ್ ಸೇಠ್ಜಿ ಟಾಟಾ ಅಂತ ಹೇಳ್ತೀವಿ ನಾವು, ಭಾರತ ರತ್ನ ಕೊಟ್ಟಾರ ಅವ್ರು, ನಿಮಗೆ ಗೊತ್ತಿರ್ಬೇಕು ಒಂದು ಸ್ವಲ್ಪ. ಜೇಮ್ಸ್ ಸೇಠ್ಜಿ ಟಾಟಾ ಅಂತ ಹೇಳ್ತೀವಿ ನಾವು. ಇಲ್ಲಿ ಹತ್ತಿ ಗಿರಣಿಗಳನ್ನ, ಉದ್ಯಮಿಗಳನ್ನ ಸ್ಥಾಪಿಸ್ಬೇಕಂತ ಹೇಳಿ ಪಾಶ್ಚಿಮಾತ್ಯ ದೇಶಕ್ಕೆ ಹೊಂಟಿದ್ರು ಅವರು. ಆಕ್ಚುಲಿ ಅಲ್ಲೇ ಗಿರಣಿಗಳನ್ನ ಮಾಡ್ಬೇಕಂತೇಳಿ ಆವಾಗ ಒಂದೇ ಬೋಟಿನಲ್ಲಿ ಸ್ವಾಮಿ ವಿವೇಕಾನಂದರು, ಜೇಮ್ಸ್ ಸೇಠ್ಜಿ ಟಾಟಾ ಅವರು ಪಯಣಿಸಬೇಕಾದ್ರೆ ಅವಾಗ ಕೇಳ್ತಾರ, ಏನ್ರಿ ಉದ್ಯಮದಾರರೇ, ನೀವು ಎಕಡೆ ಪಯಣವನ್ನು ಹೊರಟಂಗೆ ಕಾಣ್ತೈತಲ್ಲ, ಎಲ್ಲಿ ಹೊಂಟ್ರಿ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಜೇಮ್ಸ್ ಸೇಠ್ಜಿ ಟಾಟಾ ಅವರು, ಇಲ್ಲ ಇಂಗ್ಲೆಂಡಿಗೆ ಹೋಗಿ ಗಿರಣಿಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಜನರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಜನರ ಜೀವನವನ್ನು ಸೃಷ್ಟಿ ಮಾಡ್ಬೇಕಂತ ಮಾಡೀನಿ ಅಂತ ಹೇಳ್ತಾರೆ. ಆವಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೋ, ನೀವ್ಯಾಕೆ ನಮ್ಮ ಭಾರತದಲ್ಲಿ ಉದ್ಯಮಗಳನ್ನು ಹುಟ್ಟು ಹಾಕಬಾರ್ದು ಅಂತ ಹೇಳ್ತಾರೆ. ನೋಡ್ರಿ, ಒಬ್ಬ ಸನ್ಯಾಸಿ ಹೇಳಿರ್ತಕ್ಕಂಥ ಒಂದು ಸಾದಾ ಮಾತು. ಜೇಮ್ಸ್ ಸೇಠ್ಜಿ ಟಾಟಾ ಈಗೇನದಾರಲ್ಲ ಅವರ ಪೀಳಿಗೆ, ರತನ್ ಟಾಟಾ ಅಂತಕ್ಕಂಥ ಸಂಸ್ಥೆಯನ್ನ ಭಾರತದಲ್ಲಿ ಹುಟ್ಟಾಕಿದ್ರು. ಅದು ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯ ಒಂದು ಮಾತಿನಿಂದ. ಹಂಗಾದ್ರೆ ಈ ದೇಶದೊಳಗೆ ಸಂತರ ಪ್ರಾಮುಖ್ಯತೆ ಭಾಳ ಐತಲ್ಲ. ಅದಕ್ಕ ಏಳಿ ಎದ್ದೇಳಿ ನಮ್ಮ ಜೀವನವನ್ನ ನಾವೇ ಪ್ರಜ್ವಲಿಸಿಕೊಳ್ಬೇಕು.
ಎನ್ನುವ ಸ್ವಾಮಿ ವಿವೇಕಾನಂದರ ಮಾತಿನೊಂದಿಗೆ ನುಡಿಯೊಂದಿಗೆ ಎರಡು ಮಾತನ್ನು ನಮ್ಮ ಆಶ್ರಮದ ಪರವಾಗಿ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲೆಯ ಪರಿಸರಕ್ಕೆ, ಈ ನಿಸರ್ಗ ದೇವಿಗೆ, ಜೊತೆಗೆ ಪ್ರಾಂಶುಪಾಲರಿಗೆ, ಸಹ ಶಿಕ್ಷಕಿಯರಿಗೆ, ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಮಸ್ಕರಿಸಿ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಜೈ ಹಿಂದ್, ಜೈ ಸ್ವಾಮಿ ವಿವೇಕಾನಂದ.